ನಮಸ್ಕಾರ. ಇಂದು ನಾವು ಕಾಣುತ್ತಿರುವ ಈ ಸುಂದರ ಜಗತ್ತು, ಬೆಳಕು ಮತ್ತು ಜೀವ ಸಂಕುಲಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಆತನೇ ನವಗ್ರಹಗಳ ರಾಜ ಸೂರ್ಯದೇವ. ಆದರೆ ಸೂರ್ಯ ಹುಟ್ಟುವ ಮೊದಲು ಈ ಜಗತ್ತು ಹೇಗಿತ್ತು? ಆತ ಜನಿಸಿದ್ದು ಹೇಗೆ? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಸೂರ್ಯದೇವನ ಜನ್ಮ ರಹಸ್ಯದ ಆಳವಾದ ಪೌರಾಣಿಕ ಕಥೆಯನ್ನ ತಿಳಿಯೋಣ. ಸೃಷ್ಟಿಯ ಆರಂಭದಲ್ಲಿ ಇಡೀ ಬ್ರಹ್ಮಾಂಡವು ಅಂಧಕಾರದಿಂದ ತುಂಬಿತ್ತು. ಆಗ ದೇವತೆಗಳ ತಾಯಿಯಾದ ಅದಿತಿಯು ತನ್ನ ಮಕ್ಕಳಿಗೆ ಶಕ್ತಿ ನೀಡಲು, ಅಂದರೆ ದೇವತೆಗಳಿಗೆ ಶಕ್ತಿ ನೀಡಲು ಮತ್ತು ಕತ್ತಲೆಯನ್ನು ಓಡಿಸಲು ಒಬ್ಬ ತೇಜಸ್ವಿ ಪುತ್ರ ಬೇಕೆಂದು ಕಠಿಣ ತಪಸ್ಸನ್ನ ಮಾಡುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಪರಮಾತ್ಮನು ಅವಳ ಗರ್ಭದಲ್ಲಿ ಪ್ರವೇಶಿಸುತ್ತಾನೆ. ಇದೇ ಸೂರ್ಯದೇವನ ಅವತಾರದ ಆರಂಭ. ಅದಿತಿ ಗರ್ಭಿಣಿಯಾಗಿದ್ದಾಗಲೂ ಕಠಿಣ ವ್ರತಗಳನ್ನ ಮಾಡುತ್ತಿದ್ದಳು. ಇದನ್ನ ಕಂಡು ಅವಳ ಪತಿ ಕಶ್ಯಪ ಮಹರ್ಷಿಗಳು ಗಾಬರಿಯಾಗಿ, ಹೀಗೆ ಉಪವಾಸವಿದ್ದರೆ ಗರ್ಭದಲ್ಲಿರುವ ಅಂಡ ಅಂದರೆ ಮೊಟ್ಟೆ ಸತ್ತು ಹೋಗಬಹುದು ಎನ್ನುತ್ತಾರೆ. ಆಗ ಅದಿತಿಯು ತನ್ನ ತಪೋಶಕ್ತಿಯಿಂದ ಆ ಪ್ರಕಾಶಮಾನವಾದ ಅಂಡವನ್ನ ಹೊರತೆಗೆಯುತ್ತಾಳೆ. ಮೃತಪಟ್ಟಂತೆ ಕಂಡ ಅಂಡದಿಂದ ಮೃತ ಅಂಡ ಸಜೀವವಾಗಿ ಉದಯಿಸಿದ ಕಾರಣ ಆ ಮಗುವಿಗೆ ಮಾರ್ತಾಂಡ ಎಂದು ಹೆಸರಿಡಲಾಯಿತು. ಸೂರ್ಯ ಜನಿಸಿದ ಆ ಕ್ಷಣವೇ ಜಗತ್ತಿನ ಮೊದಲ ಸೂರ್ಯೋದಯವಾಯಿತು ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಸೂರ್ಯನ ತೇಜಸ್ಸು ಎಷ್ಟು ಪ್ರಖರವಾಗಿತ್ತೆಂದರೆ ದೇವತೆಗಳಿಗೂ ಅದನ್ನ ಸಹಿಸಲು ಸಾಧ್ಯವಾಗಲಿಲ್ಲ. ಆಗ ದೇವಶಿಲ್ಪಿ ವಿಶ್ವಕರ್ಮನು ಸೂರ್ಯನ ತೇಜಸ್ಸಿನ ಒಂದು ಭಾಗವನ್ನ ಕಿತ್ತಿ ತೆಗೆದನು. ಆ ಅದ್ಭುತ ಶಕ್ತಿಯಿಂದಲೇ ವಿಷ್ಣುವಿನ ಸುದರ್ಶನ ಚಕ್ರ, ಶಿವನ ತ್ರಿಶೂಲ ಮತ್ತು ಇಂದ್ರನ ವಜ್ರಾಯುಧಗಳನ್ನ ತಯಾರಿಸಲಾಯಿತು. ಇನ್ನು ಸೂರ್ಯದೇವನಿಗೆ ಸನ್ಯಾ ಮತ್ತು ಛಾಯಾ ಎಂಬ ಪತ್ನಿಯರಿದ್ದಾರೆ. ಕರ್ಮಫಲದಾತ ಶನಿದೇವ ಮತ್ತು ನ್ಯಾಯದೇವತೆ ಯಮಧರ್ಮರಾಜ ಇಬ್ಬರೂ ಸಹ ಸೂರ್ಯನ ಪುತ್ರರೇ. ಇನ್ನು ಸೂರ್ಯನ ರಥಕ್ಕೆ 7 ಕುದುರೆಗಳಿವೆ. ಇವು ವಾರದ 7 ದಿನಗಳು ಮತ್ತು ಕಾಮನಬಿಲ್ಲಿನ 7 ಬಣ್ಣಗಳ ಸಂಕೇತಗಳಾಗಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಸೂರ್ಯದೇವನ ಜನ್ಮದ ಇಂದಿರುವ ಈ ಅದ್ಭುತ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೆ ಸಂಬಂಧಿಕರೊಡನೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಧನ್ಯವಾದಗಳು.